ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ರಾಷ್ಟ್ರಕವಿ ಕುವೆಂಪು ಅವರ 121ನೇ ಜಯಂತ್ಯೋತ್ಸವದ ಈ ಪುಣ್ಯ ದಿನ ಪ್ರತಿ ವರ್ಷ ಡಿಸೆಂಬರ್ 29ನೇ ತಾರೀಕು ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆಯನ್ನ ವಿಶ್ವ ಮಾನವ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತಾ ಬಂದಿರತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ರಾಷ್ಟ್ರಕವಿ ಕುವೆಂಪು ಅವರನ್ನ ಒಬ್ಬ ಕವಿಯಾಗಿದ್ರು ಕೂಡ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಪಂಚದಾದ್ಯಂತ ಅವರನ್ನ ಇಂದಿಗೂ ಕೂಡ ಸ್ಮರಣೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದರ ಉದ್ದೇಶ ಏನು ಅನ್ನೋದನ್ನ ಎಲ್ಲರೂ ಹೊರತುಕೊಳ್ಬೇಕಾಗಿದೆ. ರಾಷ್ಟ್ರಕವಿ ಕುವೆಂಪು ಅವರ ಭಾವನೆಗಳು, ಅವರ ಆಂತರಿಕ ವಿಚಾರಧಾರೆಗಳು ಏನಿದೆಯೋ ಅದನ್ನ ಇವತ್ತು ಪ್ರತಿಯೊಬ್ಬ ಮಾನವನು ಕೂಡ ಅನುಸರಣೆ ಮಾಡಬೇಕಾಗಿದೆ. ಬರೀ ಕನ್ನಡಿಗರಿಗೆ ಅಷ್ಟೇ ಹೇಳಿಲ್ಲ, ಅವರು ಇಡೀ ವಿಶ್ವ ಮಾನವ ಕುಲಕ್ಕೆನೆ ಸಂದೇಶವನ್ನ ನೀಡಿರ್ತಕ್ಕಂತಹ ಏಕೈಕ ಕವಿ ಯಾರಾದರೂ ಒಬ್ರು ಇದ್ದಾರೆ ಅಂತ ಹೇಳಿದ್ರೆ ಅದು ರಾಷ್ಟ್ರಕವಿ ಕುವೆಂಪು ಅವರು. 29ನೇ ತಾರೀಕು ಮಾತ್ರ ಮಾಡಿ ಬಿಡೋದಲ್ಲ, ಅವರ ವಿಚಾರಧಾರೆಗಳನ್ನ ಮೈಗೂಡಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಹಾಗಾಗಿ ಅವರ ಕನ್ನಡ ಪ್ರೇಮ ಬಹಳ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು. ಹೇಳ್ತಾರೆ, ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ಹೇಳಿ ಕನ್ನಡ ಭಾಷೆಯ ಬಗ್ಗೆಗೆ ಅತ್ಯಂತ ಅದ್ಭುತವಾದಂತಹ ಪ್ರವಚನವನ್ನ ನೀಡಿರ್ತಕ್ಕಂಥದ್ದು, ಗ್ರಂಥಗಳನ್ನ ಬರೆದಿರ್ತಕ್ಕಂಥದ್ದು, ಮೇರು ಗ್ರಂಥಗಳನ್ನ ಬರೆದಿರ್ತಕ್ಕಂಥವ್ರು ಯಾರಾದ್ರೂ ಒಬ್ರು ಇದ್ದಾರೆ ಅಂದ್ರೆ ಅದು ರಾಷ್ಟ್ರಕವಿ ಕುವೆಂಪು ಅವರು. ಪಟ್ಟಣದಲ್ಲಿ ನೇಗಿಲ ಯೋಗಿ ಎಲ್ಲಾ ಸಂಘಟನೆಯ ಮೂಲಕ ಇವತ್ತು ಚನ್ನಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆಯನ್ನ ಮಾಡುವುದರ ಜೊತೆಗೆ ನಾನು ಸಾಹಿತ್ಯ ಪರಿಷತ್ತಿನವರು ಜೊತೆಗೂಡಿ ಮಾಡ್ತಾ ಇರೋದು ಬಹಳ ಸಂತೋಷ. ನನ್ನ ಒಂದು ಕೋರಿಕೆ, ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರ್ತಕ್ಕಂತಹ ಪುಸ್ತಕ ಭಂಡಾರಗಳನ್ನ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇಟ್ಕೊಳ್ತಕ್ಕಂಥದ್ದು, ಓದ್ತಕ್ಕಂಥದ್ದು ಬಹಳ ಶ್ರೇಷ್ಠತಮವಾಗಿರ್ತಕ್ಕಂಥದ್ದು. ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಕುವೆಂಪು ಜಯಂತಿಯನ್ನು ಆಚರಣೆ ಮಾಡ್ಕೊತಾ ಬರ್ತಿದ್ದೀವಿ. ಆದರೆ ಇವತ್ತು ಕುವೆಂಪು ಅವರನ್ನ ಯುವ ಸಮುದಾಯ ಎಲ್ಲೋ ಒಂದು ಕಡೆ ಮತ್ತು ವಿದ್ಯಾರ್ಥಿಗಳು ಕುವೆಂಪು ಅವರ ಕವನಗಳನ್ನ, ಕಾದಂಬರಿಗಳನ್ನ, ಅವರ ವಿಚಾರಧಾರೆಗಳನ್ನ ಓದಿ ತಿಳ್ಕೊಳ್ಳೋದ್ರ ಮೂಲಕ ತಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಮನವಿ ಮಾಡ್ಕೊಳ್ತೀನಿ.